ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರ ಪೋಷಕ ಪಾಕಿಸ್ತಾನದ ಕುತಂತ್ರಿ ಆಟ ಮತ್ತೆ ಬಯಲಾಗ್ತಾ ಇದೆ. ಈಗ ತಾನೇ ಭಾರತ ದಾಳಿ ಮಾಡಿ ಪಾಕಿಸ್ತಾನದ ಉಗ್ರರ ಅಡಗುತಾಣಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಈಗ ಧ್ವಂಸವಾಗಿರುವಂಥ ಉಗ್ರರ ಅಡಗುತಾಣ ಮತ್ತೆ ಕಟ್ಟಲು ಯತ್ನ ಮಾಡಲಾಗ್ತಾ ಇದೆ. ಭಯೋತ್ಪಾದಕ ಕ್ರಿಮಿಗಳ ಬೆಂಬಲಕ್ಕೆ ನಿಂತ ರಣಹೇಡಿ ಪಾಕ್ ಈಗಾಗಲೇ ಪಾಕಿಸ್ತಾನ ಅವರ ಬೆಂಬಲಕ್ಕೆ ನಿಂತಿದೆ. ಉಗ್ರ ನೆಲೆಗಳು ಸಂಬಂಧಿಕರ ಮನೆಗಳನ್ನು ಕಟ್ಟಲಿಗ ಸಹಾಯ ಮಾಡ್ತಾ ಇದೆ. ಸಂಪೂರ್ಣವಾಗಿ ಮುರೀದ್ ಕೆ ಭವಲ್ಪುರ್ ಅಲ್ಲಿರುವಂಥ ಎಲ್ಲ ಉಗ್ರರ ಅಡಗುತಾಣಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ವಿ. ಆ ನಾಶ ಆದಂಥ ಕಟ್ಟಡಗಳನ್ನೀಗ ಮತ್ತೆ ಹೊಸದಾಗಿ ಕಟ್ಟೋದಕ್ಕೆ ಪಾಕಿಸ್ತಾನ ಈ ರೀತಿ ಭಯೋತ್ಪಾದಕ ಸಂಘಟನೆಗಳಿಗೆ ಸಹಾಯ ಮಾಡ್ತಿದೆ ಅನ್ನುವಂಥ ವರದಿ ಲಭ್ಯವಾಗ್ತಾ ಇದೆ. ಧ್ವಂಸವಾಗಿರುವಂಥ ಉಗ್ರರ ಕಟ್ಟಡಗಳನ್ನು ಮತ್ತೆ ಕಟ್ಕೊಳ್ಳೋದಕ್ಕೆ ಅವರ ಸಂಬಂಧಿಕರ ಅವರ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಭಾರತೀಯ ಸೇನೆ ನುಗ್ಗಿ ಸಂಪೂರ್ಣವಾಗಿ ಅವರ ನಿವಾಸಗಳನ್ನು ಜೊತೆಗೆ ತರಬೇತಿ ಕೇಂದ್ರಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿತ್ತು. ಈಗ ಪಾಕಿಸ್ತಾನ ನೋಡ್ತಾ ಇದ್ದರೆ ಅತ್ತ ಹಾಳಾಗಿರುವಂಥ ಸಂಪೂರ್ಣ ಮನೆಗಳನ್ನು ತರಬೇತಿ ಕೇಂದ್ರಗಳನ್ನು ಮತ್ತೆ ಹೊಸದಾಗಿ ಕಟ್ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಭಾರತ ಕೂಡ ನಿಗಾ ಇಟ್ಟಿದೆ. ನಿರಂತರವಾಗಿ ಚಲನವಲನಗಳ ಮೇಲೆ ಭಾರತೀಯ ಸೇನೆ ಕೂಡ ನಿಗಾ ಇಟ್ಟಿದೆ. ಭಾರತದ ಆರ್ಮ್ ಫೋರ್ಸ್ ಕೂಡ ಮಾಹಿತಿ ಕಲೆ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಮಾಹಿತಿ ಕಲೆ ಹಾಕ್ತಾ ಇದೆ. ಇದರ ಜೊತೆಗೆ ಹತ್ಯೆಯಾಗಿರುವಂಥ ಉಗ್ರರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಪಾಕಿಸ್ತಾನ ಘೋಷಣೆ ಮಾಡ್ತಾ ಇದೆ. ಮೋಸ್ಟ್ ವಾಂಟೆಡ್ ಉಗ್ರರ ಬೆನ್ನಿಗೆ ಪಾಕಿಸ್ತಾನ ಈಗ ನಿಂತಿದೆ. ಹಫೀಜ್ ಬೆನ್ನಿಗೆ ಕೂಡ ನಿಲ್ತಾ ಇದೆ. ಭಾರತದ ದಾಳಿಗೆ ಹಫೀಜ್ ಕುಟುಂಬದ 14 ಜನ ಮಟಾಶ್ ಆಗಿದ್ದಾರೆ. ಈಗ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪಾಕಿಸ್ತಾನ ನೀಡ್ತಾ ಇದೆ. ಮನೆ ಹೊಸದಾಗಿ ಕಟ್ಟೋದಕ್ಕೆ ಈಗ ಪಾಕಿಸ್ತಾನ ಸರ್ಕಾರ ಮುಂದಾಗ್ತಾ ಇದೆ. ಉಗ್ರ ಹಫೀಜ್ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹತ್ಯೆಯಾಗಿರುವಂಥ ಉಗ್ರರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದೆ. ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಬೆನ್ನಿಗೆ ಈಗ ಪಾಕಿಸ್ತಾನ ಸರ್ಕಾರ ನಿಂತಿದೆ. ಅದರ ಜೊತೆಗೆ ಅವರ ನಿವಾಸಗಳನ್ನು ಕಟ್ಟೋದಕ್ಕೆ ತರಬೇತಿ ಕೇಂದ್ರಗಳನ್ನು ಕಟ್ಟೋದಕ್ಕೆ ಮತ್ತು ಹಣಕಾಸಿನ ನೆರವನ್ನು ಪಾಕಿಸ್ತಾನದ ಸರ್ಕಾರವೇ ನೀಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಶಃ ಈ ಒಂದು ಡೆವಲಪ್ಮೆಂಟನ್ನು ಭಾರತದ ಇಂಟೆಲಿಜೆನ್ಸ್ಗಳು ತುಂಬ ಕುತೂಹಲದಿಂದ ವಾಚ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಒಂದು ವೇಳೆ ಇಂಥ ತರಬೇತಿ ಕೇಂದ್ರಗಳು ಮತ್ತೆ ಸ್ಥಾಪನೆ ಆದರೆ ಸಹಜವಾಗಿ ಅದರ ಮೇಲೆ ಅಟ್ಯಾಕ್ ಮಾಡಬೇಕಾಗತ್ತೆ. ಅಲ್ಲಿ ಈಗಾಗಲೇ ಸಂಪೂರ್ಣ ಧ್ವಂಸವಾಗಿದೆ. ಹೊಸ ಟೆರರ್ ಸ್ಟ್ರಕ್ಚರ್ ಬರೋದಕ್ಕೆ ಇನ್ನಷ್ಟು ದಿನಗಳು ಬೇಕಾಗ್ಬೋದು. ಆದರೆ ಇನ್ನಷ್ಟು ದಿನಗಳಲ್ಲಿ ಏನಾದರೂ ಮತ್ತೆ ಇದೇ ರೀತಿಯಾದಂಥ ತರಬೇತಿ ಕೇಂದ್ರಗಳನ್ನು ತಲೆ ಎತ್ತೋದಕ್ಕೆ ಪಾಕಿಸ್ತಾನ ಬಿಟ್ಟರೆ ಆಗ ಅಂಥ ಟೆರರ್ ಕ್ಯಾಂಪ್ಗಳ ಮೇಲೆ ಭಾರತ ಮತ್ತೆ ದಾಳಿ ಮಾಡುತ್ತಾ ನೋಡಬೇಕು. ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದೆಲ್ಲದರ ನಡುವೆ INS ವಿಕ್ರಾಂತ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನಕ್ಕೆ INS ವಿಕ್ರಾಂತ್ ಅಕ್ಷರಶಃ ನಡುಕ ಹುಟ್ಟಿಸಿತ್ತು. ಇದಕ್ಕೆ ಕಾರಣ ಇದೆ. ಮೇ 9ರಂದು ಪಾಕಿಸ್ತಾನದ ತುಂಬ ಸಮೀಪ INS ವಿಕ್ರಾಂತ್ ತೆರಳಿತ್ತು. ಕೇವಲ 400 ನಾಟಿಕಲ್ ಮೈಲ್ ದೂರದಲ್ಲಿ INS ವಿಕ್ರಾಂತ್ ಇತ್ತು. ಪಾಕಿಸ್ತಾನದಿಂದ ಕೇವಲ 400 ನಾಟಿಕಲ್ ಮೈಲ್ ದೂರದಲ್ಲಿ INS ವಿಕ್ರಾಂತ್ ಇತ್ತು. ಮೇ 5ರಿಂದ 9ರಂದು ಪಾಕಿಸ್ತಾನ ಬಳಿನೇ ಇತ್ತು. ಜೊತೆಗೆ INS ವಿಕ್ರಾಂತ್ ಪರಾಕ್ರಮದ ಸ್ಯಾಟಲೈಟ್ನ ಫೋಟೋ ರಿಲೀಸ್ ಮಾಡಿದೆ. ಈಗ ಅದರ ಫೋಟೋ ಕೂಡ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ ಎಲ್ಲಿ INS ವಿಕ್ರಾಂತ್ ಮೂವ್ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಗಳು ಬರ್ತಾ ಇದೆ. ಈಗಾಗಲೇ ಸ್ಯಾಟಲೈಟ್ ಇಮೇಜಸ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಚಲನವಲನಗಳ ಮೇಲೆ ತುಂಬ ನಿಗಾ ಇಡಲಾಗಿತ್ತು. INS ವಿಕ್ರಾಂತ್ ಭಾರತದ ತಟದಿಂದ ಪಾಕಿಸ್ತಾನದ ಅನತಿ ದೂರದಲ್ಲಿತ್ತು. ಕೇವಲ 400 ನಾಟಿಕಲ್ ಮೈಲ್ ದೂರದಲ್ಲಿ ಪ್ಲೇಸ್ ಆಗಿತ್ತು. ಹೀಗಾಗಿ ಇದರಿಂದ ಸಹಜವಾಗಿ ಪಾಕಿಸ್ತಾನಕ್ಕೆ ಆತಂಕವಾಗಿದೆ. ಇನ್ನು INS ವಿಕ್ರಾಂತ್ ಪ್ಲೇಸ್ ಮಾಡಿರುವಂಥ ರೀತಿ ನೋಡ್ತಾ ಇದ್ದರೆ ಕರಾಚಿಯಲ್ಲಿನ ಪೋರ್ಟ್ ಸಮೀಪವೇ ಅದು ಪ್ಲೇಸ್ ಆಗಿತ್ತು. ಹೀಗಾಗಿ ಇದು ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಪಾಕಿಸ್ತಾನದ ಕಳ್ಳಾಟಕ್ಕೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಆದಂಥ ಸಾಕ್ಷಿಗಳು ಸಿಗ್ತಾ ಇದೆ.
ಮ್ಯಾಕ್ಸರ್ ಸಂಸ್ಥೆಯಿಂದ ಸ್ಪಷ್ಟ ಚಿತ್ರಣ ಈಗ ಬಿಡುಗಡೆ ಆಗಿದೆ. ಮ್ಯಾಕ್ಸರ್ ಅನ್ನುವಂಥ ಸಂಸ್ಥೆ ಈಗ ಸ್ಪಷ್ಟವಾದಂಥ ಚಿತ್ರಣವನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನ ಸರ್ಗೋದಾ ಜೊತೆಗೆ ಬೇರೆ ಬೇರೆ ಏರ್ಬೇಸ್ ಇರ್ಬೋದು, ರಹೀಮ್ ಯಾರ್ ಖಾನ್ ಏರ್ಬೇಸ್ ಇರ್ಬೋದು, ನೂರ್ ಖಾನ್ ಏರ್ಬೇಸ್ ಇರ್ಬೋದು, ಅಲ್ಲೆಲ್ಲ ಎಲ್ಲ ಚಿತ್ರಗಳು ಈಗಾಗಲೇ ಬಂದಿದೆ. ಮೊದಲು ಹೇಗಿತ್ತು ಈಗ ಹೇಗಿದೆ ಅನ್ನುವಂಥ ಚಿತ್ರಗಳು ಈಗಾಗಲೇ ಬಿಡುಗಡೆ ಆಗಿದೆ. ಮೊದಲು ಸಂಪೂರ್ಣ ಸ್ಪಷ್ಟವಾದಂಥ ಬಿಲ್ಡಿಂಗ್ಗಳು ನಮಗೆ ಎದ್ದು ಕಾಣ್ತಾ ಇತ್ತು. ಈಗ ಬಿಲ್ಡಿಂಗ್ನ ಮೇಲ್ಛಾವಣಿಗಳು ಜೊತೆಗೆ ಬಿಲ್ಡಿಂಗ್ನ ಸಂಪೂರ್ಣ ಬಿಲ್ಡಿಂಗೇ ಧ್ವಂಸವಾಗಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದು ಏರ್ ಬೇಸ್ನಲ್ಲಿ ನಮಗೆ ಸಕ್ಕೂರ್ ಏರ್ ಬೇಸ್ನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಅದೇ ಜಕೋದಾಬಾದ್ ಆ ಏರ್ ಬೇಸ್ನಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ. ಮೊದಲು ಹೇಗಿತ್ತು ಮತ್ತು ಈಗ ಹೇಗಿತ್ತು, ಎರಡು ವಿಭಿನ್ನವಾದಂಥ ಫೋಟೋಗಳನ್ನು, ಇಮೇಜಸ್ಗಳನ್ನು ರಿಲೀಸ್ ಮಾಡಲಾಗಿದೆ.
ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ ಮತ್ತೊಂದು ಜಯ ಸಿಕ್ಕಿದೆ. ಈಗ ಇದು ರಾಜತಾಂತ್ರಿಕ ಜಯವೂ ಕೂಡ ಹೌದು, ಮಿಲಿಟರಿ ಜಯವೂ ಕೂಡ ಹೌದು. BSF ಯೋಧನನ್ನ ಪಾಕಿಸ್ತಾನ ಹಿಡಿದಿಟ್ಕೊಂಡಿತ್ತು. ಈಗ BSF ಯೋಧನನ್ನ ಬಿಟ್ಟು ಕಳಿಸಿದಂಥ ಪಾಕಿಸ್ತಾನ ಅಠಾರಿ ವಾಘಾ ಗಡಿ ಮೂಲಕ ಯೋಧನ ಹಸ್ತಾಂತರ ಆಗಿದೆ. 20 ದಿನಗಳ ಬಳಿಕ ಯೋಧನನ್ನು ಬಿಟ್ಟು ಕಳಿಸಿದಂಥ ಪಾಕಿಸ್ತಾನ BSF ಯೋಧ PK ಶಾನನ್ನು ಬಿಟ್ಟು ಕಳಿಸಿರುವಂಥ ಪಾಕಿಸ್ತಾನ ಹಿಂದೆ ಅಭಿನಂದನನ್ನು ಕೂಡ ಯಶಸ್ವಿಯಾಗಿ ಭಾರತ ವಾಪಸ್ ಕರ್ತಂದಿತ್ತು. ಈಗ PK ಶಾನ್ ಅಂತ BSF ಯೋಧನನ್ನು ಭಾರತ ಯಶಸ್ವಿಯಾಗಿ ಪಾಕಿಸ್ತಾನದಿಂದ, ಶತ್ರು ದೇಶದಿಂದ ವಾಪಸ್ ಕರೆತರ್ತಾ ಇದೆ. BSF ಯೋಧನನ್ನು ಬಿಟ್ಟು ಕಳಿಸಿದಂಥ ಪಾಕಿಸ್ತಾನ ಆತಂಕ ಇತ್ತು ಸಹಜವಾಗಿ, ಒಂದು ವೇಳೆ ಬಿಟ್ಟಿಲ್ಲ ಅಂದರೆ ಮತ್ತೆ ನಾವು ಯುದ್ಧ ಮಾದರಿಯ ನಿರ್ಧಾರವನ್ನು ಮಾಡಬೇಕಾಗತ್ತೆ ಅಂತ ಖಡಕ್ಕಾದಂಥ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಲಾಗಿತ್ತು. ಹೀಗಾಗಿ ಈ ಕಾರಣದಿಂದ ಈಗೇನು PK ಶಾ ಅಥವಾ BSF ಗಡಿ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಅಥವಾ ಅಲ್ಲಿನ ಬಂದೋಬಸ್ತನ್ನು ನೋಡ್ಕೋತಾ ಇದ್ದ. ಇಂಥ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ಇನ್ನೊಂದು ಭಾಗಕ್ಕೆ ಅಂದರೆ ಪಾಕಿಸ್ತಾನದ ಭಾಗಕ್ಕೆ ತೆರಳಿದ್ದ. ಅದಾದ ಬಳಿಕ ಪಾಕಿಸ್ತಾನದ ಸೈನಿಕರು ಆತನನ್ನು ಬಂಧನ ಮಾಡಿದರು, ಜೊತೆಗೆ ಆತನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಈಗ ಅಟಾರಿ ಮತ್ತು ವಾಘಾ ಬಾರ್ಡರ್ ಮೂಲಕ ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಾಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 20 ದಿನಗಳ ಬಳಿಕ ಯೋಧನನ್ನು ಬಿಟ್ಟು ಕಳಿಸಿದಂಥ ಪಾಕಿಸ್ತಾನ BSF ಯೋಧ PK ಶಾ ಅವನನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಭಾರತಕ್ಕೆ ಇದು ರಾಜತಾಂತ್ರಿಕ ಗೆಲುವು ಅಂದರೆ ತಪ್ಪಾಗಲ್ಲ, ಜೊತೆಗೆ ಮಿಲಿಟರಿ ಗೆಲುವು ಅಂತ ತಪ್ಪಾಗಲ್ಲ. ಯಾಕೆಂದರೆ ಈಗಾಗಲೇ ಸ್ಪಷ್ಟವಾದಂಥ ಸಂದೇಶವನ್ನು ಭಾರತ ರವಾನೆ ಮಾಡಿದೆ. ಈಗ PK ಶಾ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅತ್ತ ಪಾಕಿಸ್ತಾನದ ಇನ್ನೋರ್ವ BSF ಅಥವಾ ಸೈನಿಕನನ್ನು ಕೂಡ ಭಾರತ ವಶಕ್ಕೆ ಪಡೆದಿತ್ತು. ಈಗ ಈತ ವಾಪಸ್ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇದ್ದಂತಲೇ ಮುಂದಿನ ನಿರ್ಧಾರಗಳು ಗೊತ್ತಾಗುತ್ತೆ.